ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತ್ತಿಟ್ಟ ಆರೋಪ ಪ್ರಕರಣ 8ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆರಂಭ ಆಗಿದೆ. ಹಸಿರು ಪರದೆಯನ್ನು ಹಾಕಿ ಕೆಲಸ ಆರಂಭ ಮಾಡಿದ್ದಾರೆ ಸಿಬ್ಬಂದಿಗಳು. ಈಗಾಗಲೇ 7 ಪಾಯಿಂಟ್ಗಳು ಕ್ಲೋಸ್ ಆಗಿದೆ. 6ನೇ ಪಾಯಿಂಟ್ನಲ್ಲಿ ಸುಮಾರು 12 ಮೂಳೆಗಳು ಸಿಕ್ಕಿದಾವೆ ಅನ್ನೋದು ಗೊತ್ತಾಯಿತು. 7ನೇ ಪಾಯಿಂಟ್ನಲ್ಲಿ ಏನು ಸಿಕ್ಕಿಲ್ಲ. 8ನೇ ಪಾಯಿಂಟ್ನಲ್ಲಿ ಈಗ ಶೋಧ ಶುರುವಾಗಿದೆ. ಹಸಿರು ಪರದೆಯನ್ನು ಹಾಕಿದ್ದಾರೆ. ಅಂದರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಉದ್ದೇಶ ಇದ್ದೇ ಇರುತ್ತೆ. ಈಗ ಆ ದೂರುದಾರ ಏನಿದ್ದಾನೆ ಅನಾಮಿಕ, ಆತನನ್ನು ಕರೆತಂದಿದ್ದಾರೆ ಪಾಯಿಂಟ್ ನಂಬರ್ 8 ಹತ್ರ. ಸುತ್ತಲೂ ಕೂಡ ಪೊಲೀಸ್ ಸರ್ಪಗಾವಲಿದೆ. ನೇತ್ರಾವತಿ ನದಿ ತಟದಲ್ಲಿ ಈ 8ನೇ ಪಾಯಿಂಟ್ ಇದೆ. 7ನೇ ಪಾಯಿಂಟ್ನಲ್ಲಿ ಯಾವುದೇ ಕುರುಹುಗಳು ಪತ್ತೆಯಾಗಲಿಲ್ಲ. ಬಹಳ ಕೌತುಕತೆ ಕಾರಣ ಆಗ್ತಾ ಇದೆ. ಕುತೂಹಲ ಅಂತರೂ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದರೆ 6ನೇ ನಂಬರಲ್ಲಿ ಒಂದು ಗಂಡಸಿನ ಮೂಳೆಗಳು ಸಿಕ್ಕಿದಾವೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಗಂಡಸಿಂದು ಅಂತ ಹೇಳಿ. 7ನೇ ಪಾಯಿಂಟ್ನಲ್ಲಿ ಏನು ಸಿಕ್ಕಿಲ್ಲ. 8ನೇ ಪಾಯಿಂಟ್ನಲ್ಲಿ ಏನಾದರೂ ಸಿಗ್ಬೋದಾ? ಈಗ ಆ ದೂರುದಾರನನ್ನು ಕರೆತಂದು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ SIT ಅಧಿಕಾರಿಗಳು. ಹಸಿರು ಪರದೆಯನ್ನು ಹಾಕಿದ್ದಾರೆ. ಯಾರಿಗೂ ಗೊತ್ತಾಗಬಾರದು ಅಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂಥೇಳಿ. ಬಟ್ ಸಹಜವಾಗಿ ಅಲ್ಲಿ ಎಲ್ಲರೂ ಕೂಡ ಇರೋದ್ರಿಂದಾಗಿ ಈಗ ಆತ ಕಂಪ್ಲೇಂಟ್ ಕೊಟ್ಟಂಥವನೇನಿದ್ದಾನೆ ಆತ ಮತ್ತು ಅಲ್ಲಿ ಕೂಲಿ ಆಳುಗಳು ಈ ಪ್ರತಿಕ್ಷಣದ ಮಾಹಿತಿ ಕೂಡ ಸಹಜವಾಗಿ ಅವ್ರಿಗಂತೂ ಗೊತ್ತೇ ಆಗೇ ಆಗುತ್ತೆ, ಮೂಳೆ ಸಿಕ್ತಾ ಅಥವಾ ಇಲ್ವಾ ಅಂತೇಳಿ. ಈಗ 8ನೇ ಪಾಯಿಂಟ್ನಲ್ಲಿ ಏನಾದರೂ ಸಿಗಬಹುದಾ? ಯಾಕಂತ ಹೇಳಿದ್ರೆ ಈಗ ಶೋಧ ಕಾರ್ಯ ಅಂತರೂ ಪಾರದರ್ಶಕವಾಗಿ ನಡೀತಾ ಇದೆ. ಯಾವುದೇ ಪ್ರಭಾವ ಒತ್ತಡ ಇಲ್ಲದೆ, ಮುಚ್ಚುಮರೆ ಇಲ್ಲದೆ ಎಲ್ಲವೂ ಕೂಡ ಓಪನ್ ಅಪ್ ಆಗಿದೆ. ಆದರೆ ಈಗ ಕುತೂಹಲ ಇರೋದು ಆ ಮೂಳೆಗಳು ಯಾರದ್ದು ಅಂತೇಳಿ. ನಿಜಕ್ಕೂ ಕೊಲೆ ಮಾಡಲಾಗಿದೆಯಾ? ಅಸಹಜ ಸಾವ, ಸಹಜ ಸಾವ? ಅಲ್ಲಿ ಸ್ಮಶಾನ ಇರಲಿಲ್ವಂತೆ, ಗ್ರಾಮ ಪಂಚಾಯತಿಯವರು ಹಣ ಉಳಿಸ್ತಾ ಇದ್ರಂತೆ. ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಈಗ. ಆದರೆ ಸತ್ಯ ಗೊತ್ತಾಗಬೇಕಾಗಿರೋದು ಈ ಅನಾಮಿಕ ಮಾಡಿದಂಥ ಆರೋಪ ನಿಜಾನ ಅಲ್ವಾ ಅನ್ನೋದು. ಇಡೀ ಪ್ರಕರಣಕ್ಕೆ ತಿರುವು ಆವಾಗ ಸಿಗುತ್ತೆ. ಈಗ ಮೂಳೆಗಳು ಸಿಕ್ಕಿದ್ದಾವೆ. ಮೇಜರ್ ಟ್ವಿಸ್ಟ್ ಇದು. ಪಾಯಿಂಟ್ ನಂಬರ್ 8ರಲ್ಲೂ ಕೂಡ ಈಗ ಶೋಧ ನಡೀತಾ ಇದೆ. ಅಲ್ಲೇನಾದರೂ ಸಿಗ್ಬೋದಾ? ಯಾಕಂದರೆ ಆತ ಪರ್ಟಿಕ್ಯುಲರ್ ಆಗಿ ನಾನು ಇದೇ ಜಾಗದಲ್ಲಿ ಶವಗಳನ್ನು ಹೂತಿದ್ದೇನೆ, ನನ್ನ ಕೈಯಾರ ಬಂದು ಇಲ್ಲಿ ಸಮಾಧಿಯನ್ನು ಮಾಡಿದ್ದೇನೆ ಅಂಥೇಳಿ ಆತ ಬಂದು 13 ಪಾಯಿಂಟ್ಗಳನ್ನು, ಸುಮಾರು 15, ಇನ್ನೊಂದೆರಡು ಎಕ್ಸ್ಟ್ರಾ ಇದೆ ಅಂತೆ, 13-15 ಪಾಯಿಂಟ್ಗಳನ್ನು ಗುರುತು ಮಾಡಿ ಆಮೇಲೆ SIT ಬಂದು ಎಲ್ಲ ಶೋಧವನ್ನು ಮಾಡ್ತಾ ಇದೆ. ಆದರೆ ಈಗ ಧರ್ಮಸ್ಥಳ ಗ್ರಾಮದಲ್ಲಿ, ಅದು ಈ ಅರಣ್ಯ ಪ್ರದೇಶದಲ್ಲಿ ಆ ಶವಗಳನ್ನು ಹೂಳಲಿಕ್ಕೆ ಅವಕಾಶವನ್ನು ಕೊಟ್ಟಂಥವ್ರು ಯಾರು? ಅಂದರೆ ಯಾರು ಬೇಕಾದರೂ ಸತ್ರು ಅಲ್ಲಿ ಅರಣ್ಯದಲ್ಲಿ ತಂದು ಹೂತು ಹಾಕ್ತಾ ಇದ್ರು. ಹಾಗಾದರೆ ಕಾರ್ಯಾಚರಣೆ ಅಂತರೂ ನಡೀತಾ ಇದೆ. ಇವತ್ತು 4ನೇ ದಿನ. ಕುತೂಹಲ ಅಂತರೂ ಹೆಚ್ಚಾಗ್ತಾ ಇದೆ ರಾಜ್ಯದ ಜನರದ್ದು. ಯಾಕಂದರೆ ಸತ್ಯಾಸತ್ಯತೆ ಗೊತ್ತಾಗಬೇಕು. ಅಲ್ಲಿ ಕೊಲೆ ಮಾಡಿ ಹೂತಾಕಿದ್ದಾರಾ, ಅಸಹಜ ಸಾವ, ಅಥವಾ ಅನಾಥ ಶವ ಏನಾದರೂ ಅಲ್ಲಿ ಸಿಗ್ತಾ ಇತ್ತಾ? ಕೆಲವೊಬ್ರು ಹೇಳ್ತಾ ಇದ್ರೆ ನೇತ್ರಾವತಿ ನದಿಯಲ್ಲಿ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬರ್ತಾ ಇದ್ರು ಅಂತ, ಇನ್ನೂ ಬರ್ತಾ ಇದ್ರು ಅಂದರೆ ಈಗಲೂ ಬರ್ತಾ ಇದ್ದಾರೆ ಅಂತ. ಎಷ್ಟೋ ಶವಗಳನ್ನು ನಾವೇ ಹೂತಿದ್ದೇವೆ, ನಾವೇ ಗಮನಕ್ಕೆ ತಂದಿದ್ದೇವೆ, ಪೊಲೀಸರಿಗೆ ಹೇಳಿದ್ದೇವೆ. ಹಾಗಾಗಿ ಇದರಲ್ಲಿ ಯಾವುದೂ ಅಚ್ಚರಿ ಇಲ್ಲ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ಆದರೆ ಈಗ FSL ಮುಂದೆ ಸಾಕಷ್ಟು ಸವಾಲುಗಳಿದ್ದಾವೆ. ಪಾಯಿಂಟ್ ನಂಬರ್ 8 ಏನಿರ್ಬೋದು ಹಾಗಾದರೆ ಅಲ್ಲಿ? ಬಹುಶಃ ಇವತ್ತು 8-9 ಪಾಯಿಂಟ್ಗಳನ್ನು ಕಂಪ್ಲೀಟ್ ಅಗೆಯುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಕಾಶ್. ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಾ ಇದೆ. ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆಗಳು ಸಿಕ್ಕು, 7ರಲ್ಲಿ ಏನು ಸಿಕ್ಕಿಲ್ಲ, 8ರಲ್ಲೂ ಕೂಡ ಏನಾದರೂ ಸಿಗಬಹುದು ಅಂಥೇಳಿ. ಅಂದರೆ ಈಗ ಪಾಯಿಂಟ್ ನಂಬರ್ 6ರಲ್ಲಿ ಯಾವುದೇ ಮೂಳೆಗಳು ಸಿಗಲ್ಲ ಅಂಥೇಳಿ ಕೆಲವರು ಅಂದ್ಕೊಂಡಿದ್ರು. ಆದರೆ ಮೂಳೆಗಳು ಸಿಕ್ಕಿದ್ದಾವೆ. ಪ್ರಕಾಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಪ್ರಕಾಶ್, ಈಗ 8ನೇ ಪಾಯಿಂಟ್ ಅಗಿಯುವಂಥ ಕೆಲಸ ಆಗ್ತಾ ಇದೆ. ಪಾಯಿಂಟ್ ನಂಬರ್ 7ರಲ್ಲಿ ಏನೂ ಸಿಗಲಿಲ್ಲ. ಈಗ ಶೋಧ ಕಾರ್ಯ ಹೇಗೆ ನಡೀತಾ ಇದೆ? ಅದರ ಜೊತೆಗೆ ಯಾವ ರೀತಿ ಬಂದೋಬಸ್ತನ್ನು ಮಾಡಿದ್ದಾರೆ? ಏನಾದರೂ ಕುರುಹುಗಳು ಪತ್ತೆಯಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈ ಕ್ಷಣಕ್ಕೆ? ಪ್ರಭು, ಬೆಳಗ್ಗೆಯಿಂದ ಸುಮಾರು ಸತತ 4 ಗಂಟೆಯಿಂದಲೂ ಕೂಡ ಉತ್ಖನನ ಕಾರ್ಯ ಆರಂಭವಾಗಿತ್ತು. ಧರ್ಮಸ್ಥಳದ ನೇತ್ರಾವತಿ ನದಿಯ ದಡದ ತೀರದಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿತ್ತು.
ಪಾಯಿಂಟ್ ನಂಬರ್ 6 ಮತ್ತು ಏನು 7ನೇ ಪಾಯಿಂಟ್ ಏನಿದೆ ಅಲ್ಲಿ ಸಾಕಷ್ಟು ಒಂದು ರೀತಿ ಉತ್ಖನನ ಕಾರ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಜೊತೆಗೆ ಅಲ್ಲಿ ಏನೂ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಈಗಾಗಲೇ 8ನೇ ಪಾಯಿಂಟ್ಗೆ ಬಂದಿರುವಂಥದ್ದು. 8ನೇ ಪಾಯಿಂಟ್ ಇದೆಯಲ್ಲ, ಇದು ಸಾಕಷ್ಟು ಎಲ್ಲೋ ಒಂದು ಕಡೆ ಸಾಕಷ್ಟು ಕುತೂಹಲವನ್ನು ಕೂಡ ಈ ಸ್ಪಾಟ್ನಿಂದ ಬರಲಿದೆ ಅನ್ನುವ ವಿಚಾರಗಳು, ಚರ್ಚೆಗಳು ಸಾಕಷ್ಟು ಆರಂಭವಾಗ್ತಾ ಇರ್ತಕ್ಕಂಥದ್ದು. ಈಗ ನಾವು ನೇತ್ರಾವತಿ ನದಿಯ ದಡದ 8ನೇ ಏನು ಅಂದರೆ ಆ ಪಾಯಿಂಟ್ ಇದೆ, ಆ ಪಾಯಿಂಟ್ನ ಬಳಿ ಕೂಡ ಈಗಾಗಲೇ ಇರುವಂಥದ್ದು. ಒಂದಿಷ್ಟು ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ತೋರಿಸ್ತಾ ಇರುವಂಥದ್ದು. ಬೆಳ್ತಂಗಡಿಯ ಉಪವಿಭಾಗಾಧಿಕಾರಿಯ ನೇತೃತ್ವದಲ್ಲಿ ಈಗಾಗಲೇ ಸುಮಾರು 15ಕ್ಕೂ ಹೆಚ್ಚು ಸಿಬ್ಬಂದಿಗಳು ಉತ್ಖನನ ಕೆಲಸದಲ್ಲಿ ತೊಡಗಿರುವಂತಹ ನೇರ ದೃಶ್ಯಾವಳಿಗಳನ್ನು ಈಗಾಗಲೇ ತೋರಿಸ್ತಾ ಇರುವಂಥದ್ದು. ಪಾಯಿಂಟ್ ನಂಬರ್ 6ನಲ್ಲಿ ಒಂದಿಷ್ಟು ಮಾನವ ದೇಹಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳು ಸಿಕ್ಕಿವೆ ಅನ್ನುವ ಮಾಹಿತಿ ಲಭ್ಯವಾಗಿತ್ತು. ಅದನ್ನು ಲ್ಯಾಬ್ಗೆ ಈಗಾಗಲೇ ಕಳಿಸಿರುವಂಥದ್ದು. ತದನಂತರ 7ನೇ ಪಾಯಿಂಟ್ ಏನಿದೆ, ಆ ಪಾಯಿಂಟ್ನಲ್ಲಿ ಒಂದಿಷ್ಟು ಸತತ 4 ಗಂಟೆಗಳ ಕಾಲ ಇಟಾಚಿಯೊಂದಿಗೆ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಅಂದರೆ ಏನು ಅಲ್ಲಿ ಮನುಷ್ಯರು ಕೂಡ ಅಗೆಯುವಂತಹ ಕೆಲಸ, ಗುಂಡಿಯನ್ನು ಅಗೆಯುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾವಾಗ ಅಲ್ಲಿ ಯಾವುದೂ ಸಿಗಲ್ಲ, ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳು ಯಾವುದೂ ಸಿಗಲ್ಲ. ಈಗ ಊಟ ಆದ ನಂತರ ಸುಮಾರು ಅರ್ಧ ಗಂಟೆಗಳ ಕಾಲ ರೆಸ್ಟ್ ಮುಗಿದ ನಂತರ ಮತ್ತೆ ಈಗಾಗಲೇ ಉತ್ಖನನ ಕಾರ್ಯ ಆರಂಭವಾಗಿರ್ತಕ್ಕಂಥದ್ದು. ನೇತ್ರಾವತಿ ನದಿಯ ಪಕ್ಕದಲ್ಲಿರ್ತಕ್ಕಂತಹ 8ನೇ ಪಾಯಿಂಟ್ ಏನಿದೆ, ಆ ಪಾಯಿಂಟ್ನಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಆರಂಭವಾಗಿದೆ. ಇದರಲ್ಲಿ ಏನಾದರೂ ಮೂಳೆಗಳು ಏನಾದರೂ ಸಿಗುತ್ತಾ ಅನ್ನುವ ಸಾಕಷ್ಟು ಕುತೂಹಲ ಕೂಡ ಈಗಾಗಲೇ ಇರುವಂಥದ್ದು ಎಲ್ಲರಿಗೂ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ನೇತ್ರಾವತಿ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ನಲ್ಲಿ ಸಾರ್ವಜನಿಕರಿಗೆ ಈಗಾಗಲೇ ಸಾಕಷ್ಟು ನಿಷೇಧವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಪೊಲೀಸ್ ಬಿಗಿ ಭದ್ರತೆ ನೇತ್ರಾವತಿ ಬ್ರಿಡ್ಜ್ ಮೇಲೆ ಈಗಾಗಲೇ ಇರುವಂಥದ್ದು. ಯಾಕಂತಂದರೆ ಇಲ್ಲಿ ಸಾರ್ವಜನಿಕರಿಗೆ ನಿಷೇಧ ಮಾಡಲಾಗಿದೆ. ಜೊತೆಗೆ ಒಂದಿಷ್ಟು ದೃಶ್ಯ ತೋರಿಸ್ತೀನಿ. ನಾವು ಇರುವಂತಹ ಸ್ಥಳಕ್ಕೂ 8ನೇ ಏನು ಆ ಪಾಯಿಂಟ್ ಇದೆಯಲ್ಲ, ಅಲ್ಲಿಗೂ ಸುಮಾರು ಒಂದು 100 ಮೀಟ್ರ್ ಆಗುತ್ತೆ, 100-150 ಮೀಟ್ರ್ ಕೂಡ ಆಗುವಂಥದ್ದು. ಅಲ್ಲಿ ಯಾರಿಗೂ ಕೂಡ ನಿಷೇಧ, ಸಾರ್ವಜನಿಕರಿಗಾಗಿರ್ಬೋದು, ಜೊತೆಗೆ ಮಾಧ್ಯಮದವ್ರಿಗಾಗಿರ್ಬೋದು, ಎಲ್ರಿಗೂ ಕೂಡ ನಿಷೇಧವನ್ನು ಮಾಡಿರುವಂಥದ್ದು. ಈಗ ನಾವು ಬ್ರಿಡ್ಜ್ ಮೇಲೆ ನಿಂತಹ ದೃಶ್ಯಾವಳಿಗಳನ್ನು ತೋರಿಸ್ತಾ ಇರುವಂಥದ್ದು. 8ನೇ ಪಾಯಿಂಟ್ ಮುಗಿದ ನಂತರ ಇಲ್ಲಿಂದ ನೇತ್ರಾವತಿ ನದಿಯ ದಡದ ತೀರ ಏನಿದೆ, ಇಲ್ಲಿಂದ ಮತ್ತೆ 9ನೇ ಪಾಯಿಂಟ್ಗೆ ಏನಾದರೂ ಹೋಗ್ತಾರಾ, ಇದನ್ನು ಎಷ್ಟೊತ್ತು ಉತ್ಖನನ ಕೆಲಸದಲ್ಲಿ ಮುಂದುವರಿತಾರೆ, ಇದರಲ್ಲಿ ಏನಾದರೂ ಸಿಗುತ್ತಾ ಅನ್ನೋದು ಅಧಿಕಾರಿಗಳಿಗೆ ಸಾಕಷ್ಟು ಕುತೂಹಲ ಇರುವಂಥದ್ದು. ಜೊತೆಗೆ ಆ ದೂರುದಾರ ಅನಾಮಿಕ ಏನಿದ್ದಾನೆ ಆತನನ್ನು ಕೂಡ ಇಲ್ಲಿ ಕರೆತಂದಿರುವಂಥದ್ದು. ಜೊತೆಗೆ ಏನು ಮಾನವರಲ್ಲಿ ಅಗೆಯುವಂತಹ ಕೆಲಸ ಆಗಲಿಲ್ಲ ಅಂದರೆ, ಟೈಮ್ ಹಿಡಿಲಿಲ್ಲ ಅಂತ ಅಂದರೆ ಇಟಾಚಿ ಬಳಸುವಂತಹ ಸಾಧ್ಯತೆ ಇದೆ. ಆದರೆ ಇಟಾಚಿ 7ನೇ ಪಾಯಿಂಟಿಂದ ಇನ್ನೂ ಕೂಡ ಬಂದಿಲ್ಲ 8ನೇ ಪಾಯಿಂಟ್ವರೆಗೆ. ಈಗ ಸದ್ಯಕ್ಕೆ ಈಗಾಗಲೇ ಯಾಕಂತಂದರೆ ಈಗಾಗಲೇ ಇಟಾಚಿ ಕೂಡ ಬಂದಿದೆ ಅನ್ನುವ ಮಾಹಿತಿ ಇರುವಂಥದ್ದು. ಸಾರಿ ಪ್ರಭು, ಇಟಾಚಿ ಕೂಡ ಬಂದಿದೆ. ಒಂದು ಕಡೆ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಇಟಾಚಿ ಮೇಲ್ಮಟ್ಟದಲ್ಲಿ ಈಗಾಗಲೇ ಕೆಲಸವನ್ನು ಕೈಗೊಂಡಿರುವಂಥದ್ದು. ಇದು ಸಾಕಷ್ಟು 8ನೇ ಪಾಯಿಂಟ್ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಏನಾದರೂ ಮಾನವನ ದೇಹಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳು ಏನಾದರೂ ಸಿಗುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಕೂಡ ಈಗಾಗಲೇ ಆಗಿರುವಂಥದ್ದು. ಒಟ್ಟಾರೆ ಬೆಳಿಗ್ಗೆಯಿಂದ ನಡೆದಂತಹ 4 ಗಂಟೆಯ ಸತತ ಕಾರ್ಯಾಚರಣೆಯಲ್ಲಿ 7ನೇ ಪಾಯಿಂಟ್ನಲ್ಲಿ ಯಾವುದೇ ತರಹದ ಕುರುಹುಗಳಾಗಲಿ, ಜೊತೆಗೆ ಮೂಳೆಗಳಾಗಲಿ ಯಾವುದೂ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಮೇಲ್ನೋಟಕ್ಕೆ ಬಂದಿರುವಂಥದ್ದು. SIT ಅಧಿಕಾರಿಗಳನ್ನು ಕೂಡ ಅದನ್ನು ಸ್ಪಷ್ಟಪಡಿಸಬೇಕಾಗುತ್ತೆ, ಯಾವುದು ಸಿಕ್ಕಿದೆಯಾ ಅಥವಾ ಸಿಕ್ಕಿಲ್ವಾ. ಈಗೇನಾದರೂ 8ನೇ ಪಾಯಿಂಟ್ನಲ್ಲಿ ಒಂದಿಷ್ಟು ಕುರುಹುಗಳೇನಾದರೂ ಸಿಗುತ್ತಾ ಅನ್ನೋದನ್ನೇ SIT ಮೂಲಗಳಿಂದ ಪಡೆದುಕೊಳ್ಬೇಕಾಗತ್ತೆ. ಒಂದು ಕಡೆ ಬೆಳ್ತಂಗಡಿಯ ಉಪವಿಭಾಗಾಧಿಕಾರಿಗಳು, ಇನ್ನೊಂದು ಕಡೆ ಬೆಳ್ತಂಗಡಿಯ ತಹಸೀಲ್ದಾರ್ ಏನಿದ್ದಾರೆ ಅವರು ಕೂಡ ಸ್ಥಳದಲ್ಲಿ ಇರ್ತಕ್ಕಂಥದ್ದು. ಎಲ್ಲ ಅಧಿಕಾರಿಗಳ ಜೊತೆ ಸುಮಾರು 15ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸದಲ್ಲಿ ತೊಡಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. 8ನೇ ನಂಬರ್ ಪಾಯಿಂಟ್ ಏನಿದೆ ಅಲ್ಲಿ ಈಗ ತಲಾಶ್ ನಡೀತಾ ಇದೆ. ಹಸಿರು ಪರದೆ ಕಟ್ಟಿದ್ದಾರೆ ನೋಡಿ, ಅಲ್ಲೇ ಒಳಗಡೆ ಅಗಿತಾ ಇದ್ದಾರೆ. ಹಿಟಾಚಿ ಕೂಡ ಬಳಸ್ತಾ ಇದ್ದಾರಂತೆ. 3 ಅಡಿ 4 ಅಡಿ ಹೆಚ್ಚಿಗೆ ಏನಾದರೂ ಬೇಕಾದರೆ ಹಿಟಾಚಿಯ ಒಂದು ಅವಶ್ಯಕತೆಯಲ್ಲಿ ಬೇಕಾಗುತ್ತೆ. ಹಾಗಾಗಿನೇ ಈಗ ಆ ದೂರುದಾರನ ಮಾಹಿತಿ ಮೇರೆಗೆ ಅಗಿಯುವಂಥ ಕೆಲಸ ಶುರುವಾಗಿದೆ.